ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಆ್ಯಂಡ್ ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿ ಬೇರೆ ಇರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿದೆ? ಯಾರಿಗೆ ಯಾವ ವಿಷಯಕ್ಕೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಬೇಕು, ಈ ವಾರ ಯಾರು ಮನೆಯಿಂದ ಆಚೆ ಹೋಗಬೇಕು, ಯಾರು ಮನೆಯಲ್ಲೇ ಉಳ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿನ್ನೆ ಎಪಿಸೋಡ್ ವಿಷಯಕ್ಕೆ ಬರೋದಾದರೆ, ಕಳಪೆ ಮತ್ತು ಉತ್ತಮ ಕೊಡುವಾಗ ಮನೆಯಲ್ಲಿರುವಂತಹ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳು ಮತ್ತು ಅವರು ಕೊಟ್ಟಂತಹ ಉತ್ತರಗಳು ಒಂದೊಂದು ಮುತ್ತು ಥರ ಇದ್ವು. ಏನಂತೀರಾ? ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗಿಲ್ಲಿಗೆ ಯಾರ್ಯಾರು ಕಳಪೆ ಕೊಟ್ಟರೋ ಅವರೆಲ್ಲರ ಬಂಡವಾಳವನ್ನು ಈ ವಿಡಿಯೋದಲ್ಲಿ ಬಿಚ್ಚಿಡ್ತಾ ಹೋಗ್ತೀನಿ. ಅದಾದಮೇಲೆ ನೀವುಗಳು ಡಿಸೈಡ್ ಮಾಡಿ, ಗಿಲ್ಲಿ ಕಳಪೆನಾ ಅಥವಾ ಗಿಲ್ಲಿಗೆ ಕಳಪೆ ಕೊಟ್ಟೋರು ಕಳಪೆನಾ ಅಂತ. ಅಲ್ಲ, ನಿನ್ನೆ ಅಪ್ಡೇಟ್ ಕೊಡುವಾಗ ಟಾಸ್ಕ್ ವಿಷಯದಲ್ಲಿ ಗಿಲ್ಲಿ ಸ್ವಲ್ಪ ಕಮಿಟ್ಮೆಂಟು ಮತ್ತು ಕನ್ವಿಕ್ಷನಿಂದ ಆಡೋದಿಲ್ಲ ಅಂತ ಸ್ವಲ್ಪ ಕ್ಲಾಸ್ ತಗೊಂಡಿದ್ದೆ. ಹಾಗಂತ ಗಿಲ್ಲಿ ಎದುರುಗಡೆ ಕಾಂಪಿಟೇಷನ್ ಕೊಡೋದಿರಲಿ, ಕಂಟೆಸ್ಟೆಂಟ್ ಆಗೋದಕ್ಕೂ ಲಾಯಕ್ಕಿಲ್ಲದೆ ಇರೋರೆಲ್ಲ ಕಳಪೆ ಕೊಡೋದನ್ನು, ಜೊತೆಗೆ ಗಿಲ್ಲಿನ ಕೆಳಗೆ ಹಾಕೋದನ್ನು, ಜೊತೆಗೆ ಗಿಲ್ಲಿನ ಡಿಮೋಟಿವೇಟ್ ಮಾಡೋದನ್ನು ನೋಡಿದ ಮೇಲೂ ಸುಮ್ಮನೆ ಇರೋಕ್ಕಾಗತ್ತಾ? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಇಡೀ ಬಿಗ್ ಬಾಸ್ ಸೀಸನ್ನಲ್ಲಿ ಇರುವಂತಹ ಅಷ್ಟೂ ಕಂಟೆಸ್ಟೆಂಟ್ಗಳು, ಇನ್ಕ್ಲೂಡಿಂಗ್ ಹೊರಗೆ ಹೋದಂತಹ ಕೆಲವರು ಪ್ಲಸ್ ಈಗ ಒಳಗಡೆ ಇರುವಂತಹ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗಿಲ್ಲಿ ಹಂಗಲ್ಲೇ ಇರೋದು ಅನ್ನೋದನ್ನು ತಮಗೆ ತಾವೇ ರಿಮೈಂಡ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಗಿಲ್ಲಿ ಜೊತೆಗೆ ಯಾವುದೋ ಒಂದು ರೀತಿಯಲ್ಲಿ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ಅಸೋಸಿಯೇಟ್ ಆದಾಗೆಲ್ಲ ಆ ಕಂಟೆಸ್ಟೆಂಟಿಗೆ ಪ್ಲಸ್ ಆಗಿದೆಯೇ ಹೊರತು ಮೈನಸ್ ಅಂತೂ ಆಗಿಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಫೂಟೇಜ್ ಸಿಕ್ಕಿದೆ ಅವರಿಗೆಲ್ಲ. ಸ್ಟಾರ್ಟಿಂಗ್ ಫ್ರಮ್ ಅಶ್ವಿನಿ ಅವರ ವ್ಯಕ್ತಿತ್ವದ ವಿರಾಟ ರೂಪ ಪ್ರದರ್ಶನ ಆಗಿದ್ದೆ ಗಿಲ್ಲಿ ಅನ್ನುವಂತಹ ವ್ಯಕ್ತಿಯಿಂದ. ಅಶ್ವಿನಿ ಮಾಡಿದ್ದಕ್ಕೆಲ್ಲ ಟಕ್ಕರ್ ಕೊಡೋರೇ ಯಾರೂ ಇರಲಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಅಶ್ವಿನಿ ಅವರು ಫುಲ್ ನೆಗೆಟಿವ್ ಆಗಿ ಬಹುಶಃ ಮನೆಯಿಂದಲೇ ಆಚೆ ಬಂದಿರೋರೇನೋ. ಆದರೆ ಗಿಲ್ಲಿ ಎಂಟರ್ ಆಗಿದ್ದರಿಂದ ಅಶ್ವಿನಿ ಅವರಲ್ಲಿ ಇರುವಂತಹ ಒಳ್ಳೆತನ ಕೂಡ ಆಚೆ ಬಂತು. ಗಿಲ್ಲಿ ಜೊತೆಗೆ ಮಾಡಿದಂತಹ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಶ್ವಿನಿ ಮೇಲಿರುವಂತಹ ಜನರ ಅಭಿಪ್ರಾಯವನ್ನು ಬದಲಾಗೋ ರೀತಿ ಮಾಡ್ತು. ಗಿಲ್ಲಿ ಮತ್ತು ಅಶ್ವಿನಿ ಕಾಂಬಿನೇಷನ್ ಕೂಡ ಜನಗಳಿಗೆ ಮಜಾ ಕೊಡೋದಕ್ಕೆ ಶುರುವಾಯಿತು. ಒಪ್ತೀರಾ ಅಲ್ವಾ? ಸೊ ಗಿಲ್ಲಿ ಕೊಟ್ಟಿರುವಂತಹ ಗ್ರೇಸ್ ಮಾರ್ಕ್ಸ್ನಿಂದ ಅಶ್ವಿನಿ ಅವರ ಆಟ ಕೂಡ ಬದಲಾಗ್ತಾ ಹೋಯಿತು. ಇನ್ಫ್ಯಾಕ್ಟ್ ಅವರು ಇಲ್ಲಿ ತನಕ ಉಳ್ಕೊಳ್ಳೋದಕ್ಕೆ ಗಿಲ್ಲಿ ಅವರ ಇಂಪ್ಯಾಕ್ಟ್, ಗಿಲ್ಲಿ ಅವರ ಎಫರ್ಟ್ಸ್ ಕೂಡ ಕಾಣುತ್ತೆ. ಗಿಲ್ಲಿ ಅವರ ಇಂಪ್ಯಾಕ್ಟ್ ಕೂಡ ಕಾರಣ ಅಂತಲೂ ಹೇಳ್ಬೋದು. ಇಷ್ಟೆಲ್ಲ ಮಾಡಿರೋ ಗಿಲ್ಲಿಗೆ ಅಶ್ವಿನಿ ಅವರು ಕಳಪೆ ಕೊಡಲೇಬೇಕು ಬಿಡಿ. ಅಲ್ಲ, ಅಶ್ವಿನಿ ಅವರೇ ನೀವು ಕಳಪೆ ಕೊಡಿ, ಪರವಾಗಿಲ್ಲ. ಆದರೆ ನೀವು ಕೊಟ್ಟಂತಹ ಕಾರಣ ಏನು? ಗಿಲ್ಲಿ ಯಾರ ಜೊತೆಗೂ ಬೆರೆಯಲ್ಲ ಅಂತ. ಇದಕ್ಕಿಂತ ಲತ್ತೆ ಕಾರಣ ಇನ್ನೊಂದಿದೆಯಾ? ಇನ್ಫ್ಯಾಕ್ಟ್ ನಿಮ್ಮ ಕಾರಣ ಕೇಳಿ ನಿಮಗೆ ನಗು ಬರ್ತಾಯಿತ್ತು. ನಿಮಗೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಅವ್ರು ನಗಾಡ್ತಾ ಇದ್ದಿದ್ದು. ಇನ್ನು ನೆಕ್ಸ್ಟ್ ನಮ್ಮ ಮಿಸ್ಟರ್ ರಘು ಅವರೇ ನಮಸ್ಕಾರ. ನೀವು ಥರೋ ಜೆಂಟ್ಲ್ಮೆನ್ನು, ಸ್ಟ್ರಿಕ್ಟ್ ಆಫೀಸರು, ಇನ್ನೋಸೆಂಟ್ ಮ್ಯಾನು, ಮಗು ಮನಸ್ಸಿನವರು, ಇದೆಲ್ಲವೂ ಹೌದು. ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ಗಳೆಲ್ಲ ನಿಮ್ಮ ಒಂದು ವಿಲನ್ ಕಟೌಟ್ ಒಳಗಡೆ ಇದೆ ಅಂತ ಜನಗಳಿಗೆ ತೋರಿಸಿಕೊಟ್ಟಿದ್ದೇ ಗಿಲ್ಲಿ ಅನ್ನೋದನ್ನು ನೀವು ಮರೆತು ಬಿಟ್ಟಿದ್ದೀರಾ. ಅಲ್ಲ, ನೀವು ಕೆಲವು ಫಿಲಮ್ಗಳಲ್ಲಿ ವಿಲನ್ ಪಾತ್ರ ಮಾಡಿದ್ರಿ. ಅದು ಕೆಲವು ಜನಗಳಿಗೆ ಮಾತ್ರ ಗೊತ್ತು. ಕೆಲವು ಜನಗಳಿಗೆ ಮಾತ್ರ ಯಾಕೆ ಗೊತ್ತು ಅಂತ ಹೇಳಿದ್ರೆ, ನಮ್ಮ ಜನ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ಎಷ್ಟು ನೋಡ್ತಾರೆ ಅಂತ ನಮಗೆ ಗೊತ್ತು. ಸೊ ಅಂಥದ್ರಲ್ಲಿ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀರಾ, ಬಂದ ತಕ್ಷಣ ಅಶ್ವಿನಿ ಅವ್ರ ಮೇಲೆ ಎಗರಾಡಿ ಏಕವಚನದಲ್ಲಿ ಮಾತಾಡಿ ಏನಪ್ಪ ಒಳ್ಳೆ ರೌಡಿ ಥರ ಆಡ್ತಾರೆ ಅನ್ನುವಂತಹ ಪಿಕ್ಚರನ್ನು ಕೊಡ್ತೀರಾ. ಅಂಥ ಟೈಮಲ್ಲಿ ನಿಮಗೆ ಒಂದು ಪಾಸಿಟಿವ್ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಗಿಲ್ಲಿ ಅನ್ನೋದನ್ನು ನೀವು ಮರ್ತು ಬಿಟ್ಟಿದ್ದೀರಾ. ಗಿಲ್ಲಿ ಕಾಮಿಡಿ ಮಾಡುವಾಗ ನಗ್ತಾ ಕೂರೋದಕ್ಕಾಗುತ್ತೆ. ನಿಮಗೆ ಆಗದೇ ಇರೋರನ್ನು ಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾಗ ಒಳಗೊಳಗಡೆನೆ ಖುಷಿ ಪಡೋದಕ್ಕಾಗುತ್ತೆ. ಟೈಮ್ ಪಾಸ್ ಮಾಡೋದಕ್ಕೆ ಗಿಲ್ಲಿ ಜೊತೆ ಇರಬೇಕು ಅಂತ ಅನಿಸುತ್ತೆ ನಿಮಗೆ. ಅಷ್ಟೆಲ್ಲ ಯಾಕೆ, ನಿಮಗೇನೋ ಕೀಟ್ಲೆ ಮಾಡಬೇಕು ಅನ್ನಿಸ್ದಾಗ, ಬೇಕಾದಾಗ ಸ್ವಿಮ್ಮಿಂಗ್ ಪೂಲ್ಗೆ ಎಷ್ಟು ಮಜಾ ತಗೊಳ್ಳೋದಕ್ಕೆ ಇದೇ ಗಿಲ್ಲಿನೇ ಬೇಕಾಗುತ್ತೆ ನಿಮಗೆ. ಕಾಮಿಡಿ ಮಾಡಲಿ, ಪರ್ಸ್ನಲ್ ಸ್ಪೇಸ್ಗೆ ಎಂಟರ್ ಆಗಬಾರ್ದು ಅಂತ ಹೇಳ್ತೀರಾ. ಗಿಲ್ಲಿಗೂ ಪರ್ಸ್ನಲ್ ಸ್ಪೇಸ್ ಇರುತ್ತೆ ಅಲ್ವಾ? ಆ ಜ್ಞಾನ ಯಾಕಿಲ್ಲ ನಿಮಗೆ? ಗಿಲ್ಲಿಗೇನಾದರೂ ಮಾಡಿದ್ರೆ ಅವರು ಕಾಮಿಡಿಯಾಗೇ ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ತಾತ್ಸಾರ ಮನೋಭಾವನೆ ನಿಮ್ಮಲ್ಲಿ ತುಂಬ ದೊಡ್ಡದಾಗೆ ಕಾಣ್ತಾ ಇದೆ. ನೀವು ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡು ಜೊತೆಗೆ ಗಿಲ್ಲಿಗೆ ಮನೇಲಿರೋದಕ್ಕೆ ಅರ್ಹತೆಯೇ ಇಲ್ಲ ಅನ್ನೋ ರೀತಿ ನೀವು ಬಿಹೇವ್ ಮಾಡ್ತಾಯಿದ್ರು ಕೂಡ ಗಿಲ್ಲಿ ಅದು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ದೇನೆ, ತಲೆಗೆ ತೆಗೆದುಕೊಳ್ದೇನೆ ಗೆಳೆಯ ಅಂತ ನಿಮ್ಮ ಹಿಂದೆ ಬರ್ತಾರಲ್ವ, ಆ ದಡ್ಡತನಕ್ಕೆ ನೀವು ಕಳಪೆ ಕೊಟ್ಟಿದ್ದು ನಿನ್ನೆ ಸರಿಯಾಗೇ ಇದೆ ಬಿಡಿ. ಇನ್ಫ್ಯಾಕ್ಟ್ ಗೆಳೆತನದ ಎದುರು ಸೆಲ್ಫ್ ರೆಸ್ಪೆಕ್ಟನ್ನೇ ಮರೆತಿರುವಂತಹ ಗಿಲ್ಲಿಗೆ ನೀವು ಕಳಪೆ ಕೊಟ್ಟಿದ್ದು ಸರಿಯಾಗೇ ಇತ್ತು ಬಿಡಿ. ಇನ್ನು ನೆಕ್ಸ್ಟು ನಮ್ಮ ರಾಶಿಕಾ ಮೇಡಮ್ ಅವರು. ಟಾಸ್ಕ್ ಕ್ವೀನ್ ಅಲ್ವಾ ನೀವು? ನೀವೇನು ಅಶ್ವಿನಿ ಅವ್ರ ಜೊತೆ ಕೂತ್ಕೊಂಡು ಗಿಲ್ಲಿ ಬ್ಯಾಕ್ ಬಿಚ್ಚಿಂಗ್ ಮಾಡ್ತಾನೆ ಅಂತ ಮಾತಾಡ್ತಾ ಇದ್ರಲ್ಲ,
ಇದೇ ಅಶ್ವಿನಿ ಮತ್ತು ಗಿಲ್ಲಿ ಒಂದು ವಾರದ ಹಿಂದೆ ಒಂದೊಂದು ಟೀಮ್ ಕ್ಯಾಪ್ಟನ್ ಆಗಿದ್ರು ಅನ್ನೋದು ನೆನಪಿದೆಯಾ ನಿಮಗೆ? ಆಗ ಗಿಲ್ಲಿ ಟೀಮಲ್ಲಿ ಆಟ ಆಡಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಕ್ವಾಲಿಫೈ ಆದವ್ರು ನೀವೇ ಅಲ್ವಾ? ಮರ್ತೋಯ್ತು ಅನ್ಸುತ್ತೆ ನಿಮಗೆ. ಗಿಲ್ಲಿನೇ ಅಲ್ವಾ ನಿಮ್ಮನ್ನು ಕ್ವಾಲಿಫೈ ಮಾಡಿದ್ದು ಆ ವಾರ. ಆ್ಯಂಡ್ ಗಿಲ್ಲಿ ಬರೀ ಕಾವು ಕಾವು ಅಂದ್ಕೊಂಡಿರೋದೇ ಕಂಟೆಂಟು ಅಂದ್ಕೊಂಡಿದ್ದಾನೆ, ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅಂತ ಹೇಳ್ತೀರಾ ನೀವು. ಅಲ್ಲ, ನೀವು ಗಿಲ್ಲಿ ಟೀಮಲ್ಲಿ ಆಡಿದಾಗ ಕಾವ್ಯ ಮತ್ತು ಸ್ಪಂದನ ಕೂಡ ಗಿಲ್ಲಿ ಟೀಮಲ್ಲೇ ಇದ್ದರು. ಅವರಿಬ್ಬರು ಕೂಡ ಗಿಲ್ಲಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮಗೂ ಗೊತ್ತು. ಆದರೂ ಕೂಡ ನಿಮ್ಮ ಮೇಲೆ ಇದ್ದಂತಹ ಯಾವುದೇ ಗ್ರಡ್ಜ್ಗಳನ್ನು ಗಿಲ್ಲಿಯವರು ಕನ್ಸಿಡರ್ ಮಾಡ್ದೇನೆ ನಿಮ್ಮ ಆ ವಾರದ ಎಫರ್ಟ್ಸ್ ಮಾತ್ರ ನೋಡಿಕೊಂಡು ನಿಮ್ಮನ್ನು ಕ್ವಾಲಿಫೈ ಮಾಡಿದ್ರಲ್ಲ, ಆಗ ಗಿಲ್ಲಿ ಡಿಸಿಷನ್ಸ್ ಮೇಕಿಂಗ್ ಸ್ಕಿಲ್ಸ್ ಬಗ್ಗೆ ನಿಮಗೆ ಯಾವುದೇ ಅನುಮಾನ ಬರಲಿಲ್ಲ. ಆಗ ನಿಮಗೆ ಗಿಲ್ಲಿ ಡಿಸಿಷನ್ ಬಗ್ಗೆ ಯಾವುದೇ ತಕರಾರಿರಲಿಲ್ಲ. ಆದರೆ ಈ ವಾರ ಸಡನ್ನಾಗಿ ಗಿಲ್ಲಿಗೆ ಡಿಸೈಡ್ ಮಾಡೋದಕ್ಕೆ ಬರಲ್ಲ ಅಂತ ತಕರಾರು ಬಂದುಬಿಟ್ಟಿದೆ. ನಿಮ್ಗೇನು ಗೊತ್ತಾ, ನೇರ ಮುಖಕ್ಕೆ ಹೊಡೆದಾಗೆ ನಿಮ್ಮ ಮತ್ತು ಸೂರಜ್ ಬಗ್ಗೆ ನಾಮಿನೇಷನ್ ಟೈಮಲ್ಲಿ ಗಿಲ್ಲಿ ಕಾರಣ ಕೊಟ್ಟರಲ್ಲ, ಅದನ್ನು ನಿಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ, ನೀವು ಆ್ಯಕ್ಟ್ರ್ ಅಲ್ವಾ? ಒಬ್ಬ ಕಾಮಿಡಿಯನ್ ಹೇಳುವಂತಹ ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ವ ನಿಮಗೆ? ಇದೊಂದೇ ಅಲ್ಲ, ನೀವೇನು ಅಶ್ವಿನಿ ಅವ್ರ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ಕಾಮಿಡಿ ಶೋ ಅಲ್ಲ ಅದು ಇದು ಅಂತ ದೊಡ್ಡದಾಗಿ ಡಿಸ್ಕಸ್ ಮಾಡ್ತಿದ್ರಲ್ಲ, ಇದೇ ಅಶ್ವಿನಿನ ಕ್ಯಾಪ್ಟನ್ಸಿ ಟಾಸ್ಕ್ ಟೈಮಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾಗ ಕಿಸ ಅಂತ ನಗಾಡ್ತಾ ಇದ್ರಿ, ಸಿಕ್ಕಾಪಟ್ಟೆ ಮಜಾ ತಗೋತಾ ಇದ್ರಿ. ಆವಾಗ ಚೆನ್ನಾಗಿ ಅನ್ನಿಸ್ತಾ? ಆಗ ಗಿಲ್ಲಿ ಕಳಪೆ ಅಂತ ನಿಮ್ಗೆ ಅನ್ನಿಸ್ಲಿಲ್ಲ. ಏನ್ರಿ ಡಬಲ್ ಸ್ಟ್ಯಾಂಡರ್ಡ್ಸ್ ಇದು. ಇನ್ನು ನಿಮ್ಮ ಸೂರಜ್ ಅವರು ಆ್ಯಕ್ಚುಲಿ ಪ್ರಾಕ್ಟಿಕಲ್ಲು ಮತ್ತು ಅನ್ಬಯಾಸ್ಡ್ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ವಾರ ನಿಮ್ಮ ಜೊತೆ ಸೇರಿಕೊಂಡು ಅವರ ಬುದ್ಧಿಮತ್ತೆಗೆ ಮಂಕು ಕವಿದಿದೆ. ಬೇಗ ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದರೆ ಆದಷ್ಟು ಬೇಗ ಅವ್ರಿಗೆ ಗೇಟ್ ಪಾಸ್ ಸಿಗುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಮ್ಮ ಚೈತ್ರಕ್ಕ ಅವ್ರ ಬಗ್ಗೆ ಹೇಳಲೇಬೇಕು. ಅದೇನೋ ಗಿಲ್ಲಿ ನಿಮ್ಮನ್ನು ಅಜ್ಜಿ ಅಂದ್ಬಿಟ್ರು ಅಂತ ಬೇರೆ ಭಾಷೆಯಲ್ಲಿ ಹೇಳಬೇಕಾಗತ್ತೆ, ಅದು ಇದು ಅಂತೆಲ್ಲ ಆವಾಜೆಲ್ಲ ಹಾಕಿದ್ರಲ್ಲ. ಗಿಲ್ಲಿ ಇನ್ಫ್ಯಾಕ್ಟ್ ಅದನ್ನು ಕಿಚ್ಚ ಸುದೀಪ್ ಅವ್ರ ಎದುರುಗಡೆನೆ ಓಪನ್ ಆಗೇ ಜೋಕ್ ಮಾಡಿದ್ದಲ್ವ. ಬೇರೆ ಯಾರ್ದೋ ಜೊತೆಗೆ ಗುಟ್ಟಲ್ಲಿ ಚೈತ್ರಕ್ಕ ಮುದುಕಿ ಆಗಿಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಏಜ್ ಆಗೋಗಿದೆ ಅಂತ ಹೇಳ್ಕೊಂಡಿಲ್ಲ ಅಲ್ವ ಅವರು. ನನಗೆ ಒಂದು ವಿಷಯ ಆ್ಯಕ್ಚುಲಿ ಅರ್ಥ ಆಗಿಲ್ಲ ಇಲ್ಲಿ. ಯಾರ್ದೋ ಏಜ್ ಬಗ್ಗೆ ಇನ್ಯಾರೋ ಮಾತಾಡಿದ್ರೆ, ಯಾರ ಬಗ್ಗೆ ಮಾತಾಡಿರ್ತಾರೋ ಅವ್ರ ಮನೆಯವ್ರು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ಅದನ್ನ ಯಾಕೆ ಸೀರಿಯಸ್ಸಾಗಿ ತಗೊಳ್ತಾರೆ? ಮನೆಯವ್ರಿಗೆ ಆ್ಯಕ್ಚುಲಿ ನಮ್ಮ ಮನೆಯವರ ಆ್ಯಕ್ಚುಯಲ್ ಏಜ್ ಗೊತ್ತಿರುತ್ತೆ ತಾನೇ. ಸೊ ಹಾಗಾದರೆ ನಿಮ್ಮ ಪ್ರಕಾರ ಮನೆಯವ್ರಿಗೆ, ಯಾಕಂದರೆ ಗಿಲ್ಲಿ ಈ ಥರ ಏನೋ ಏಜ್ ಬಗ್ಗೆ ಎಲ್ಲ ಮಾತಾಡಿದಾಗ ನಿಮ್ಮ ಏಜ್ ಬಗ್ಗೆ ಮನೆಯವ್ರಿಗೆಲ್ಲ ಡೌಟ್ ಬರುತ್ತೆ. ಸೊ ಹಾಗಾಗಿ ನೀವು ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆಯಾ ಈಗ? ಹಾಗಂದರೆ ನಿಮ್ಮ ಏಜ್ ಬಗ್ಗೆ ನಿಮ್ಮ ಮನೆಯವ್ರಿಗೆ ನೀವು ಸುಳ್ಳು ಹೇಳಿದ್ದೀರಾ? ಹಾಗಾದರೆ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಅದರಲ್ಲಿ ಏನಿದೆ, ಮನೆಯವರಲ್ಲಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿದೆ? ಮನೆಯವ್ರಿಗೆ ಆ್ಯಕ್ಚುಲಿ ನಿಮ್ಮ ಏಜ್ ಏನು ಅಂತ ಗೊತ್ತಿರುತ್ತಲ್ಲ ಅಲ್ವಾ? ಸೊ ದಟ್ ವಾಸ್ ಅ ಕಾಮಿಡಿ. ನಿಮಗೆ ಆ್ಯಕ್ಚುಲಿ ಗಿಲ್ಲಿಗೆ ಕಳಪೆ ಕೊಡಬೇಕು ಅಂತ ಇತ್ತು ತಲೆಯಲ್ಲಿ, ಅದು ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಇದೊಂದು ಸಿಲ್ಲಿ ರೀಸನ್ ಕೊಟ್ರಿ. ಗಿಲ್ಲಿಗೆ ಈ ಸಿಲ್ಲಿ ರೀಸನ್ ಕೊಟ್ಟು ನೀವು ಕಳಪೆ ಕೊಟ್ರಲ್ಲ. ಇನ್ಫ್ಯಾಕ್ಟ್ ಲಕ್ಸುರಿ ಬಜೆಟ್ ಪಡ್ಕೊಳ್ಳೋ ಟೈಮಲ್ಲಿ ನೀವು ಮತ್ತು ಅಭಿ ಎಲ್ಲ ಸೇರಿಕೊಂಡು ಎಡವಟ್ಟು ಮಾಡಿ ಇಡೀ ಮನೆಗೆ ಲಕ್ಸುರಿ ಪಾಯಿಂಟ್ಸ್, ಯಾಕೆಂದರೆ ಲಕ್ಸುರಿ ಏನು ಬಜೆಟ್ ಇದೇ ಸಿಗದೆ ಇರೋ ಥರ ಮಾಡಿದ್ರಲ್ಲ, ನೀವು ತಾನೇ ನಿಜವಾದ ಕಳಪೆ. ಯೋಚನೆ ಮಾಡಿದ್ದೀರಾ? ಅದಲ್ಲ, ಇಡೀ ಮನೆ ಈ ಚೈತ್ರ ಮತ್ತು ಅಭಿ ಮಾಡಿದ ಎಡವಟ್ಟಿಂದ ಲಕ್ಸುರಿನೇ ಕಳ್ಕೊಳ್ತು. ಆದರೂ ಕೂಡ ಅದು ಕಳಪೆ ಕೊಡೋದಕ್ಕೆ ಕಾರಣನೇ ಅನಿಸಿಲ್ಲ ಎಲ್ರಿಗೂ. ಬದಲಿಗೆ ಯಾವುದೋ ಒಂದು ಟಾಸ್ಕಲ್ಲಿ ಒಗಟನ್ನು ಬಿಡಿಸ್ಬಿಟ್ಟು ಅದೇನೋ ಭಯಂಕರ ಏನೋ ಸಾಧಿಸ್ಬಿಟ್ರು ಅಂತ ಹೊಗಳಿದ್ದು, ಎಲ್ಲರೂ ಸೇರಿಕೊಂಡು ಉತ್ತಮ ಕೊಟ್ಟಿದ್ದು. ಏನು ನಾಟಕ ಆಡ್ತೀರಿ ಮನೆಯವರೆಲ್ಲ, ಭಯಂಕರ ಮಾರ್ರೆ. ಇನ್ನು ನಮ್ಮ ನೆಕ್ಸ್ಟು ಧ್ರುವಂತವರು, ಅದೇನೋ ಒಂಥರ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಥರ ಆಟ ಆಡ್ತಾ ಇದ್ದೀರಾ ನೀವು. ಇನ್ಫ್ಯಾಕ್ಟ್ ನೀವು ಗಿಲ್ಲಿಗೆ ಅದು ಏನು ಕಾರಣ ಕೊಟ್ರಿ ಅಂತ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಕೊಡುವಾಗ ನಿಮ್ಮ ಮುಖದಲ್ಲೇ ನಗು ಇತ್ತು. ಅದೊಂದು ರೀತಿ ಹೇಗಿತ್ತು ಅಂತಂದರೆ, ಬೇರೆಯವರಿಗೆ ಏನಾದರೂ ನಾನು ಕಳಪೆ ಕೊಡೋಕೆ ಹೋದರೆ ಜಗಳ ಆಗುತ್ತೆ, ಸುಮ್ಮನೆ ಯಾಕೆ ರಿಸ್ಕು ಅಂತ ಗಿಲ್ಲಿ ಹೆಂಗಿದ್ರು ವಾಪಸ್ ಏನೂ ಮಾತಾಡಲ್ಲ, ಸುಮ್ಮನೆ ತೊಗೊಂಡು ಸುಮ್ಮನೆ ಆಗ್ತಾರೆ ಅಂತ ಒಂಥರ ಸೇಫ್ ಟಾರ್ಗೆಟ್ ಥರ ನೀವು ಅವ್ರನ್ನ ಯೋಚನೆ ಮಾಡಿಕೊಂಡು ಬೇರೆಯವ್ರ ಮೇಲೆ ಹೆದರ್ಕೊಂಡು ಗಿಲ್ಲಿಗೆ ಕಳಪೆ ಕೊಟ್ಟಂಗೆ ಇತ್ತು. ಆ್ಯಂಡ್ ಧ್ರುವಂತವ್ರೆ, ನೀವು ಗಿಲ್ಲಿ ಬಗ್ಗೆ ಸ್ವಲ್ಪ ಏನೋ ಒಂದು ಪಾಸಿಟಿವ್ ಆಗಿ ಮಾತಾಡಿರ್ತೀರ ಒಂದು ಟೈಮಲ್ಲಿ ಸೋಫಾ ಮೇಲೆ ಕೂತ್ಕೊಂಡು. ಗಿಲ್ಲಿ ನೀನು ಓಪನ್ ಆಗಿ ಹೇಳ್ತೀಯ ಏನೇ ಇದ್ರು, ನೀನು ಡೈರೆಕ್ಟಾಗಿ ನೇರವಾಗಿ ಹೇಳ್ತೀಯ ಅಂತ. ಆಗೆಷ್ಟು ಪಾಸಿಟಿವ್ ಆಗಿತ್ತು ಗೊತ್ತಾ ನಿಮ್ಮ ಬಗ್ಗೆ ಒಪಿನಿಯನ್ ಹೊರಗಡೆ? ಅದನ್ನು ಸ್ವಲ್ಪ ಹೊರಗೆ ಬಂದಮೇಲೆ ನೋಡ್ಕೊಳ್ಳಿ. ಆ್ಯಂಡ್ ಇನ್ನು ಈ ರಕ್ಷಿತ್ ಅವ್ರ ಬಗ್ಗೆ ಹೇಳಬೇಕು. ಅಲ್ಲ, ಇವ್ರದ್ದು ಏನು ಮೂಡ್ ಸ್ವಿಂಗ್ಸ್ ಥರ ಇವರು ಪರ್ಸ್ಪೆಕ್ಟಿವ್ಸ್ ಎಲ್ಲ ಚೇಂಜ್ ಮಾಡ್ಕೋತಾ ಇದ್ರೆ, ಗಿಲ್ಲಿ ಏನು ಆಟ ಕುಂಟು ಲೆಕ್ಕಕ್ಕಿಲ್ಲದೆ ಇರೋ ಗೊಂಬೆನಾ? ಅದೇನು ನಿಮಗೆ ಗಿಲ್ಲಿ ಮೇಲೆ ಪೊಸೆಸಿವ್ನೆಸ್ಸಿಂದ ನೀವು ಅವ್ರನ್ನ ನಾಮಿನೇಟ್ ಮಾಡ್ತಿರೋ, ಅಥವಾ ನಿಮಗೆ ಮೆಚುರಿಟಿ ಕಮ್ಮಿ ಇದೆಯೋ, ನಮಗಂತೂ ಇನ್ನೂ ಅರ್ಥ ಆಗಿಲ್ಲ. ಸದ್ಯಕ್ಕೆ ನೀವು ಕಳಪೆ ಅಂತೂ ಕೊಟ್ಟಿಲ್ಲ ಗಿಲ್ಲಿಗೆ, ಬಟ್ ನಿಮ್ಮ ಲಕ್ಷ್ಯ ಎಲ್ಲ ಗಿಲ್ಲಿ ಮೇಲೇ ಇದೆ. ಅದೇನು ಪೊಸೆಸಿವ್ನೆಸ್ಸೋ ಏನೋ ಗೊತ್ತಿಲ್ಲ. ಇನ್ನು ಅಷ್ಟೆಲ್ಲ ಯಾಕೆ, ರೌಡಿ ವರ್ತನೆ ಇರುವಂತಹ ನಮ್ಮ ರಜತ್ ಅವರು ಕೂಡ ಈ ವಾರ ಪೂರ್ತಿ ಗಿಲ್ಲಿ ಜೊತೆಗೆ ಸೇರ್ಕೊಂಡ್ಮೇಲೆ ಒಂದು ರೀತಿ ಕಂಪ್ಲೀಟ್ಲಿ ಪಾಸಿಟಿವ್ ಲೈಟಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ವಿಚ್ ಈಸ್ ವೆರಿ ಸರ್ಪ್ರೈಸಿಂಗ್. ಲಾಸ್ಟ್ ಟೈಮ್ ಒಂಥರ ರೌಡಿ ವರ್ತನೆ ಇತ್ತು ಲಾಸ್ಟ್ ಸೀಸನೆಲ್ಲ.
ಬಟ್ ಈ ಸೀಸನಲ್ಲಿ ಅವ್ರ ಕಂಟೆಸ್ಟೆಂಟ್ ಅನ್ನೋದನ್ನೇ ಮರೆತು ಗಿಲ್ಲಿ ಜೊತೆಗೆ ಅವ್ರ ಕಾಮಿಡಿಗೆ ನಗಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಗಿಲ್ಲಿಗೆ ಶರಣಾಗಿ ಹೋಗಿದ್ದಾರೆ. ಸೊ ಹಾಗಾದರೆ ಗಿಲ್ಲಿ ಕೆಪಾಸಿಟಿ ಏನಿರ್ಬೋದು ಅಂತ ಯೋಚನೆ ಮಾಡಿ. ಇದು ಬಿಟ್ಟರೆ ನೆಕ್ಸ್ಟು ಸ್ಪಂದನ ಮತ್ತು ಕಾವ್ಯ, ಇವರಿಬ್ಬರು ಇಲ್ಲಿ ತನಕ ಗಿಲ್ಲಿನ ಸರಿಯಾಗಿ ಅರ್ಥ ಮಾಡಿಕೊಂಡು ಲಾಯಲ್ ಆಗಿದ್ದಾರೆ ಇನ್ಫ್ಯಾಕ್ಟ್. ಬಟ್ ಇವ್ರು ಯಾವಾಗ ಬದಲಾಗಿ ಹಿಂದೆಯಿಂದ ಚೂರಿ ಹಾಕ್ತಾರೋ ಗೊತ್ತಿಲ್ಲ. ಸೊ ಅಫ್ಕೋರ್ಸ್ ಇವರಿಬ್ಬರು ಆಟ ಕೂಡ ಗಿಲ್ಲಿಯಿಂದಾನೇ ಹೈಲೈಟ್ ಆಗ್ತಾ ಇದೆ ಅಂದರೆ ತಪ್ಪಾಗಲ್ಲ. ಸೊ ಹೀಗೆ ಇನ್ನು ಉಳಿದವ್ರದ್ದೆಲ್ಲ ಹೇಳ್ತಾ ಹೋದರೆ ಆ್ಯಕ್ಚುಲಿ ಒಂದೊಂದು ಸಿಗುತ್ತೆ. ಅವರೆಲ್ಲರದ್ದು ಆಟಗಳು ಕೂಡ ಗಿಲ್ಲಿಗೆ ತಳಕು ಹಾಕೊಂಡೇ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅದು ನಿಮಗೂ ಗೊತ್ತಿರುತ್ತೆ. ಗಿಲ್ಲಿ ಅಷ್ಟರ ಮಟ್ಟಿಗೆ ಸೀಸನ್ 12ನ ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ಆವರಿಸ್ಕೊಂಡಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗಿಲ್ಲಿ ಏನೋ ನಮ್ಮ ಮಾವನ ಮಗ ಅನ್ನೋ ಕಾರಣಕ್ಕೆ ಜನ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರದಲ್ಲ. ಜನ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ? ಗಿಲ್ಲಿ ಬರೀ ಕಾಮಿಡಿ ಮಾಡಿದರೆ ಮಾತ್ರ ಜನಕ್ಕೆ ಇಷ್ಟಪಡೋದಕ್ಕೆ ನಮ್ಮ ಜನ ಏನು ದಡ್ರ? ಗಿಲ್ಲಿ ಆಟದಲ್ಲಿ ಒಂದು ಪಾಯಿಂಟ್ ಇದೆ, ಪ್ರತಿ ಮಾತಲ್ಲಿ ಒಂದು ಲಾಜಿಕ್ ಇದೆ. ಇದುವರೆಗೂ ಯಾವುದೇ ಕಂಟೆಸ್ಟೆಂಟ್ಗಳಲ್ಲೂ ಇಲ್ಲದೇ ಇರುವಂತಹ ಮ್ಯಾಜಿಕ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರನ್ನ ಫ್ರೆಂಡ್ ಅಂತ ಗಿಲ್ಲಿ ಕನ್ಸಿಡರ್ ಮಾಡಿದ್ರೆ ಕೊನೆ ತನಕ ಬಿಟ್ಕೊಡದೇ ಇರುವಂತಹ ಒಳ್ಳೆತನವೂ ಇದೆ. ಸೊ ಇದೆಲ್ಲವೂ ಕೂಡ ಜನಗಳಿಗೆ ಇಷ್ಟ ಆಗಿದೆ. ಅದಕ್ಕೆ ಇದು ಒನ್ ಮ್ಯಾನ್ ಶೋ ಅಂತ ಜನ ಹೇಳ್ತಾ ಇದ್ದಾರೆ, ನಾವಲ್ಲ. ಸೊ ಇದನ್ನು ಬಹುಶಃ ಹೇಟರ್ಸ್ ಫೇಕು ಅಂತಾರೆ. ಒನ್ ಮ್ಯಾನ್ ಶೋ ಅಂತ ಏನು ಜನ ಹೇಳ್ತಿದಾರಲ್ಲ, ಸೊ ಇದನ್ನು ಗಿಲ್ಲಿ ಹೇಟರ್ಸ್ ಫೇಕ್ ಅಂತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಕೇಳಿದ್ದೀರಾ ನೀವು. ಈಗ ನೀವು ಹೇಳಿ, ಗಿಲ್ಲಿ ಕಳಪೆನಾ ಅಥವಾ ಗಿಲ್ಲಿಗೆ ಕಳಪೆ ಕೊಟ್ರಲ್ಲ ಇವರೆಲ್ಲರೂ ಕಳಪೆನಾ? ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.